ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಮುಂದೆ ಬರ್ತಕ್ಕಂತಹ ಒಂದು CTET ಪರೀಕ್ಷೆಗೆ ಜೊತೆಗೆ HSTR, PSTR, GPSTR ಪರೀಕ್ಷೆಗಳಿಗೆ ಕೂಡ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕೇಳಿದ್ದಾರೆ. ಆಸ್ ಅ ಟೀಚರ್ ಯು ಫರ್ಮ್ಲಿ ಬಿಲೀವ್ ಇನ್ ಸೇಯಿಂಗ್ ನೋ ಟು ರ್ಯಾಗಿಂಗ್ ಆ್ಯಂಡ್ ಬುಲ್ಲಿಂಗ್ ಆ್ಯಂಡ್ put up posters and form committees in schools. The young adolescents who join you with strong beliefs are at which of the following stages ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ಏನಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿ, ದ ಕನ್ವೆನ್ಷನಲ್ ಲೆವೆಲ್ ಅಂದರೆ ಸಾಂಪ್ರದಾಯಿಕ ಹಂತ. ಆಪ್ಷನ್ ಬಿ ದ ಪ್ರೀ ಕನ್ವೆನ್ಷನಲ್ ಲೆವೆಲ್, ಪೂರ್ವ ಸಾಂಪ್ರದಾಯಿಕ ಹಂತ. ಆಪ್ಷನ್ ಸಿ ದ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ ಅಂದರೆ ನಂತರದ ಸಾಂಪ್ರದಾಯಿಕ ಹಂತ. ಆ್ಯಂಡ್ ಆಪ್ಷನ್ 4 ಸೋಷಿಯಲ್ ಆರ್ಡರ್ ಮೇಂಟೈನಿಂಗ್ ಲೆವೆಲ್ ಅಂತ, ಸಮಾಜ ಕ್ರಮ ನಿರ್ವಹಿಸುವ ಹಂತ ಅಂತ. ಸೊ ಇಲ್ಲಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಸಿ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ದ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್, ಪೂರ್ವ ಸಾಂಪ್ರದಾಯಿಕ ಹಂತ. ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ ಸ್ವಯಂ ಸ್ವೀಕೃತ ನೈತಿಕ ತಪ್ಪುಗಳ ಹಂತ ಅಂತ ಕೂಡ ಹೇಳ್ತೀವಿ. ಪೀರಿಯಡ್ ಆಫ್ ಪೋಸ್ಟ್ ಕನ್ವೆನ್ಷನಲ್ ಮೊರಾಲಿಟಿ ಅಂತ. ಸೊ ಇಲ್ಲಿ ಈ ಒಂದು ಸ್ಟೇಜ್ನಲ್ಲಿ ಏನಾಗುತ್ತೆ ಅಂದರೆ 13 ವರ್ಷ ವಯಸ್ಸಿನ ನಂತರ ಕಂಡುಬರ್ತಕ್ಕಂತಹ ಒಂದು ಲೆವೆಲ್ ಆಗಿರೋ ಅಂಥದ್ದು ಇದು. ಓಕೆನಾ, ಪೀರಿಯಡ್ ಆಫ್ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ ಅನ್ನೋದು. ಸೊ ಇಲ್ಲಿ ನೈತಿಕ ವಿಕಾಸದ ಕೊನೆಯ ಹಂತ ಆಗಿರುತ್ತೆ ಈ ಒಂದು ಹಂತ. ಈ ಒಂದು ಹಂತದಲ್ಲಿ ವ್ಯಕ್ತಿ ಸಮಾಜದ ನೀತಿ ನಿಯಮಗಳಿಗೆ ಬದ್ಧನಾಗಿರೋದಿಲ್ಲ. ಅವನ ತೀರ್ಮಾನಗಳು ಸ್ವಯಂ ಸ್ವೀಕೃತ ನೈತಿಕ ತತ್ವಗಳನ್ನು ಆಧಾರವನ್ನಾಗಿಟ್ಕೊಂಡಿರುತ್ತವೆ. ಹಾಗೆಯೇ ಈ ಒಂದು ಘಟ್ಟ ಏನಿದೆಲ್ಲ ಪ್ರಮುಖವಾಗಿ 2 ಹಂತಗಳನ್ನು ಒಳಗೊಂಡಿರುತ್ತೆ. ಸೊ 5ನೇ ಹಂತ ಮತ್ತು 6ನೇ ಹಂತ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಲನ್ಬರ್ಗ್ ರವರ ಒಂದು ನೈತಿಕ ವಿಕಾಸ ಹಂತಗಳು ಅಂತ ಬಂದಾಗ ಪ್ರಮುಖವಾಗಿ 3 ಘಟ್ಟಗಳು. ಸೊ ಆ 3 ಘಟ್ಟಗಳು ಏನು 2 ಹಂತಗಳನ್ನು ಹೊಂದಿರೋದ್ರಿಂದ ಸೊ ನಾವು 5ನೇ ಹಂತ ಅಂತ ಕನ್ಸಿಡರ್ ಮಾಡ್ತೀವಿ. ಕೋಲನ್ಬರ್ಗ್ ರವರ 3ನೆಯ ಹಂತ ಪೀರಿಯಡ್ ಆಫ್ ಪೋಸ್ಟ್ ಕನ್ವೆನ್ಷನಲ್ ಮೊರಾಲಿಟಿ ಅಂತ ಬಂದಾಗ ಸೊ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ, ನೈತಿಕ ನಿರ್ಣಯಗಳು ತಾರ್ಕಿಕವಾಗಿರುತ್ತೆ, ಅಂತರ್ಗತವಾಗಿರುತ್ತೆ. ಮತ್ತು ವ್ಯಕ್ತಿ ಏನಿದ್ದಾನೆ ವಿಮರ್ಶಾತ್ಮಕವಾಗಿ ತಾರ್ಕಿಕವಾಗಿ ಆಲೋಚಿಸೋದಕ್ಕೆ ಆರಂಭ ಮಾಡ್ತಾನೆ. ಹಿರಿಯರಿಂದ ಮತ್ತು ಅಧಿಕಾರಿಗಳಿಂದ ಬರ್ತಕ್ಕಂತಹ ಒಂದು ಬೇಡಿಕೆಗಳಿಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡುವಂಥದ್ದು, ಸಮಾಜದ ಕಲ್ಯಾಣಕ್ಕೆ ಆದ್ಯತೆಯನ್ನು ನೀಡುವಂಥದ್ದು, ಮಾನವ ಹಕ್ಕುಗಳನ್ನು ರಕ್ಷಿಸ್ತಕ್ಕಂತಹ ಒಂದು ನೈತಿಕ ಮೌಲ್ಯಗಳನ್ನು ಹೊಂದಿರುವಂಥದ್ದು. ಸೊ ಇದು 5th ಸ್ಟೇಜ್. ಇನ್ನು ಪೀರಿಯಡ್ ಆಫ್ ಪೋಸ್ಟ್ ಕನ್ವೆನ್ಷನಲ್ ಮೊರಾಲಿಟಿ ಅಥವಾ ಲೆವೆಲಲ್ಲಿ ಬರ್ತಕ್ಕಂತಹ ಒಂದು 6ನೆಯ ಹಂತ ಅಥವಾ 6th ಸ್ಟೇಜ್ ಏನಿದೆ ಅಲ್ಲ, ಸೊ ಈ ಒಂದು ಹಂತದಲ್ಲಿ ವ್ಯಕ್ತಿ ಸಾರ್ವತ್ರಿಕ ತತ್ವಗಳಾಗಿರುವಂತಹ ಒಂದು ಸಮಾನತೆ ಆಗಿರಬಹುದು, ಗೌರವ ಆಗಿರಬಹುದು, ನ್ಯಾಯಪರತೆ ತತ್ವಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವಂಥದ್ದು. ಸೊ ತಮ್ಮ ಒಂದು ಅಂತಃಪ್ರಜ್ಞೆಯ ಭಾವನೆಗಳಿಗೆ ಅನುಗುಣವಾಗಿ ಜೀವನವನ್ನು ಸಾಗಿಸೋದಕ್ಕೆ ಬಯಸ್ತಾ ಹೋಗ್ತಾರೆ. ಹಾಗೆಯೇ ಬೇರೆಯವರ ಒಂದು ಅಭಿಪ್ರಾಯಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡದೆ ತಮ್ಮ ಒಂದು ಅಂತರಾಳದ ಭಾವನೆಗಳಿಗೆ ಆದ್ಯತೆಯನ್ನು ನೀಡುವಂಥದ್ದು. ಸೊ ಈ ಮುಖಾಂತರ ವ್ಯಕ್ತಿ 6 ಹಂತಗಳಲ್ಲಿ ನೈತಿಕ ವಿಕಾಸವನ್ನು ಹೊಂದುತ್ತಾರೆ ಅನ್ನೋದನ್ನು ಕೋಲನ್ಬರ್ಗ್ ರವರು ತೋರಿಸ್ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ಅ ಚೈಲ್ಡ್ ಕೆನ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸಾ ಆ್ಯಂಡ್ ವಾಸ್, ನ್ಯೂಕ್ಲಿಯರ್ ಆ್ಯಂಡ್ ಅನ್ಕ್ಲಿಯರ್, ಹಿ ಆರ್ ಶಿ ಇಸ್ ಸಫರಿಂಗ್ ಫ್ರಮ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಕ್ಕಳು ಏನಿದ್ದಾರೆ ಸಾ ಆ್ಯಂಡ್ ವಾಸ್, ಇಲ್ಲಿ ಕಾಣಿಸ್ತಾ ಇದೆಲ್ಲ ಸಾ ಆ್ಯಂಡ್ ವಾಸ್ ಮತ್ತು ನ್ಯೂಕ್ಲಿಯರ್ ಆ್ಯಂಡ್ ಅನ್ಕ್ಲಿಯರ್. ಸೊ ಈ ರೀತಿ ವ್ಯತ್ಯಾಸಗಳನ್ನು ಕಂಡುಹಿಡಿಯೋಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಅಥವಾ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಾರೆ. ಸೊ ಇಂತಹ ಒಂದು ಸಮಸ್ಯೆಗಳಿಗೆ ಏನಂತ ಹೇಳಿ ಕರೀತಾರೆ ಅನ್ನೋದು ಏನು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಡಿಸ್ಮಾರ್ಫಿಯಾ, ಆಪ್ಷನ್ ಬಿ ಡಿಸ್ಲೆಕ್ಸಿಯಾ, ಆಪ್ಷನ್ ಸಿ ವರ್ಲ್ಡ್ ಜಂಬ್ಲಿಂಗ್ ಡಿಸಾರ್ಡರ್, ಆಪ್ಷನ್ ಡಿ ADHD ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ, ಸೊ ಆಪ್ಷನ್ ಬಿ ಡಿಸ್ಲೆಕ್ಸಿಯಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಡಿಸ್ಲೆಕ್ಸಿಯಾ ಅನ್ನೋದು ಒಂದು ಕಲಿಕೆಯ ಅಸಮರ್ಥತೆ ಆಗಿರುತ್ತೆ, ಕಲಿಕೆಯಲ್ಲಿ ಬರ್ತಕ್ಕಂತಹ ಒಂದು ಡಿಸ್ಯಾಬಿಲಿಟಿ. ಸೊ ಬರೆದಂತಹ ಒಂದು ಶಬ್ದಗಳನ್ನು ಓದೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗ್ತಕ್ಕಂಥದ್ದು. ಸೊ ಇದನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಹೇಳಿ ಕರಿತೀವಿ. ಇದರಿಂದ ಏನಾಗುತ್ತೆ, ಅಕ್ಷರಗಳನ್ನ ಗುರುತಿಸೋದ್ರಲ್ಲಿ ಅಥವಾ ಪದಗಳನ್ನ ರೂಪಿಸೋದ್ರಲ್ಲಿ ಗೊಂದಲ ಉಂಟಾಗುತ್ತೆ. ಸೊ ಇಂತಹ ಸಮಸ್ಯೆಗಳನ್ನು ಓದೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಕ್ಕಂತಹ ಒಂದು ಸಮಸ್ಯೆಗಳನ್ನು ಡಿಸ್ಲೆಕ್ಸಿಯಾ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಡಿಸ್ಗ್ರಾಫಿಯಾ ಅಂತ ಇದೆ. ಡಿಸ್ಗ್ರಾಫಿಯಾ ಅಂತ ಹೇಳಿದ್ರೆ ಏನು, ಬರವಣಿಗೆಯ ಒಂದು ಸಮಸ್ಯೆ. ಡಿಸ್ಕ್ಯಾಲಿಕ್ಲಿಯಾ ಅಂತಂದರೆ ಏನು, ಅಂಕಗಣಿತದ ಒಂದು ಸಮಸ್ಯೆ, ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ. ಸೊ ಇಲ್ಲಿ ಸಾ ಮತ್ತು ವಾಸ್ ಆಗಿರ್ಬೋದು, ನ್ಯೂಕ್ಲಿಯರ್ ಮತ್ತು ಅನ್ಕ್ಲಿಯರ್ ಈ ಒಂದು ಪದಗಳ
ವ್ಯತ್ಯಾಸಗಳನ್ನ ಕಂಡುಹಿಡಿಯೋಕ್ಕಾಗದೆ ಸಫರ್ ಆಗ್ತಾ ಇರ್ತಕ್ಕಂತಹ ಮಕ್ಕಳನ್ನ ನಾವು ಡಿಸ್ಲೆಕ್ಸಿಯಾ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ, ಗಿಫ್ಟೆಡ್ ಸ್ಟೂಡೆಂಟ್ಸ್ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಪ್ರತಿಭಾಶಾಲಿ ವಿದ್ಯಾರ್ಥಿಗಳು ಅಂತ ನಾವು ಹೇಳ್ಬೋದು. ಓಕೆನಾ. ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಇಂಡಿಪೆಂಡೆಂಟ್ ಇನ್ ದೇರ್ ಜಡ್ಜ್ಮೆಂಟ್ಸ್, ತಮಗೆ ಅಂದರೆ ಸ್ವತಂತ್ರ ಅವರ ಒಂದು ತೀರ್ಮಾನಗಳನ್ನ ತಗೊಳ್ಳೋದ್ರಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ ಅಂತ. ಸೊ ಆಪ್ಷನ್ ಬಿ ಇಂಡಿಪೆಂಡೆಂಟ್ ಆಫ್ ಟೀಚರ್ಸ್ ಅಂತ, ಶಿಕ್ಷಕರಿಂದ ಸ್ವತಂತ್ರ. ಆಪ್ಷನ್ ಸಿ ಇಂಟ್ರೋವರ್ಟ್ ಇನ್ ನೇಚರ್ ಅಂತ. ಆಪ್ಷನ್ ಡಿ ನಾನ್ ಅಸರ್ಟಿವ್ ಆಫ್ ದೇರ್ ನೀಡ್ಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಇಂಡಿಪೆಂಡೆಂಟ್ ಇನ್ ದೇರ್ ಜಡ್ಜ್ಮೆಂಟ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಗಿಫ್ಟೆಡ್ ಸ್ಟೂಡೆಂಟ್ಸ್ ಆರ್ ಇಂಡಿಪೆಂಡೆಂಟ್ ಇನ್ ದೇರ್ ಜಡ್ಜ್ಮೆಂಟ್ ಅಂತ. ಅಂದರೆ ಪ್ರತಿಭಾಶಾಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡಬಹುದು ಮತ್ತು ಹೊಸ ಹೊಸ ಕಲಿಕೆಯನ್ನು ಬೇಗನೆ ಅವರು ಗ್ರಹಿಸ್ಕೊಳ್ತಾರೆ. ಆಮೇಲೆ ಅವರ ತೀರ್ಮಾನಗಳನ್ನು ಸ್ವತಃ ಅವರೇ ಮಾಡ್ಕೊಳ್ತಾ ಒಂದು ಉನ್ನತ ಮಟ್ಟದ ವಿವೇಕವನ್ನು ತೋರ್ತಾರೆ ಅನ್ನೋದು. ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು, ಗ್ರೂಪ್ ಆ್ಯಕ್ಟಿವಿಟೀಸ್ ಆರ್ ದ ಬೆಸ್ಟ್ ಸೋರ್ಸ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಗುಂಪು ಚಟುವಟಿಕೆಗಳು ಅತ್ಯುತ್ತಮವಾಗಿರ್ತವೆ ಯಾಕೆ ಅಂತ. ಆಪ್ಷನ್ಸ್ ನೋಡಿ, ಇಲ್ಲಿ ಇಂಪ್ರೂವಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಚಿಲ್ಡ್ರನ್ ಆ್ಯಂಡ್ ಬಿಕೇಮ್ ಸೋಷಿಯಲೈಸ್ಡ್ ಅಂತ ಇದೆ, ಮಕ್ಕಳ ಪ್ರದರ್ಶನವನ್ನು ಸುಧಾರಿಸೋದಕ್ಕೆ ಮತ್ತು ಸಾಮಾಜಿಕವಾಗಿರೋದಕ್ಕೆ ಅಂತ. ಆಪ್ಷನ್ ಬಿ ಡಿಟೇರಿಯೋರೇಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಚಿಲ್ಡ್ರನ್ ಅಂತ ಇದೆ, ಅಂದರೆ ಮಕ್ಕಳ ಪ್ರದರ್ಶನವನ್ನು ಹಾಳು ಮಾಡೋದಕ್ಕೆ ಅಂತ. ಆಪ್ಷನ್ ಸಿ ಡೈವರ್ಟಿಂಗ್ ಚಿಲ್ಡ್ರನ್ ಅಂತ, ಮಕ್ಕಳನ್ನು ಗೊಂದಲಕ್ಕೆ ಒಳಪಡಿಸೋದು ಅಂತ. ಆಪ್ಷನ್ ಸಿ ಇನ್ಫ್ಲೂಯೆನ್ಸಿಂಗ್ ದೆಮ್ ಇನ್ ಅ ಸರ್ಟನ್ ವೇ, ಮಕ್ಕಳನ್ನ ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರಭಾವಿತ ಮಾಡೋದಕ್ಕೆ ಅಂತ. ಸೊ ಇಲ್ಲಿ ಗ್ರೂಪ್ ಆಕ್ಟಿವಿಟೀಸ್ ಆರ್ ದ ಬೆಸ್ಟ್ ಸೋರ್ಸ್ ಫಾರ್ ಆಪ್ಷನ್ ಎ ಇಂಪ್ರೂವಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಚಿಲ್ಡ್ರನ್ ಆ್ಯಂಡ್ ಬಿಕೇಮ್ ಸೋಷಿಯಲೈಸ್ಡ್, ಮಕ್ಕಳ ಪ್ರದರ್ಶನವನ್ನು ಸುಧಾರಿಸೋದಕ್ಕೆ ಮತ್ತು ಸಾಮಾಜಿಕವಾಗಿರೋದಕ್ಕೆ ಅಂತ. ಆದರೆ ಇಲ್ಲಿ ಗುಂಪು ಕಾರ್ಯ ಅಥವಾ ಗ್ರೂಪ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಏನಾಗುತ್ತೆ, ಸ್ಟೂಡೆಂಟ್ಸ್ಗಳ ಒಂದು ಸಹಕಾರ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಟೀಮ್ ವರ್ಕ್ ಆಗಿರ್ಬೋದು, ಆ್ಯಂಡ್ ಸಾಮಾಜಿಕ ಹಕ್ಕು ಗಳಿಸೋದನ್ನು ಹೆಚ್ಚಿಸುತ್ತೆ ಇದು, ಮತ್ತು ಓದೋದು ಮತ್ತು ವ್ಯಕ್ತಿತ್ವ ಎರಡನ್ನು ಕೂಡ ಬೆಳೆಸ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆರ್ಥೋಪೀಡಿಯಕಲಿ ಇಂಪೇರ್ಡ್ ಚಿಲ್ಡ್ರನ್ ಆರ್ ಲೈಕ್ಲಿ ಟು ಹ್ಯಾವ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂಗ ಸಮಸ್ಯೆ ಹೊಂದಿರತಕ್ಕಂತಹ ಮಕ್ಕಳು ಸಂಭವಿತವಾಗಿ ಹೊಂದಿರುವುದು ಡ್ಯಾಶ್ ಅಂತ. ಸೊ ಆಪ್ಷನ್ ಒಂದು ನೋಡಿ, ಇಲ್ಲಿ ಪೋಲಿಯೋಮೆಲಿಟೀಸ್ ಅಂತ. ಆಪ್ಷನ್ ಆಪ್ಷನ್ ಬಿ ಡಿಸ್ಥೇಮಿಯಾ, ಆಪ್ಷನ್ ಸಿ ಡಿಸ್ಕ್ಯಾಲ್ಕ್ಲಿಯಾ, ಆಪ್ಷನ್ ಡಿ ಡಿಸ್ಲೆಕ್ಸಿಯಾ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಪೋಲಿಯೋಮೆಲಿಟೀಸ್ ಅಂತ ಹೇಳ್ತಾರೆ, ಅದಕ್ಕೆ ಪ್ರೊನೌನ್ಸಿಯೇಷನ್ ಪೋಲಿಯೋಮೆಲಿಟೀಸ್ ಅಂತ. ಸೊ ಇಲ್ಲಿ ಆರ್ಥೋಪೆಡಿಕಲಿ ಇಂಪೇರ್ಡ್ ಅನ್ನೋದು ಒಂದು ಅಂಗವೈಕಲ್ಯಕ್ಕೆ ಸಂಬಂಧಿಸಿದ್ರೆ ಅದು ದೇಹದ ಒಂದು ಮೂಳೆ ಆಗಿರ್ಬೋದು, ಮೂಳೆಗಳ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂತಹ ಸಮಸ್ಯೆಗಳನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಪೋಲಿಯೋಮೆಲಿಟೀಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಎ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾಬಿಲಿಟಿ ಅಂತ ಕೇಳಿದ್ದಾರೆ. ಸೊ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾಬಿಲಿಟೀಸ್ಗೆ ಇರುವಂತಹ ಒಂದು ಎಕ್ಸಾಂಪಲ್ ಏನು ಅಂತ. ಆಪ್ಷನ್ಸ್ ನೋಡಿ, ಇಲ್ಲಿ ಮೆಂಟಲ್ ರಿಟಾರ್ಡೇಷನ್, ಆಪ್ಷನ್ ಬಿ ಡಿಸ್ಲೆಕ್ಸಿಯಾ, ಆಪ್ಷನ್ ಸಿ ಅಟೆನ್ಷನ್ ಡೆಫಿಸಿಟಿ ಹೈಪರ್ ಡಿಸಾರ್ಡರ್, ಆಪ್ಷನ್ ಡಿ ಆಟಿಸಮ್ ಅಂತ ಇದೆ. ಸೊ ಇಲ್ಲಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾಬಿಲಿಟಿ ಅಂತ ಬಂದಾಗ ನಾವು ಬಿ ಡಿಸ್ಲೆಕ್ಸಿಯಾಗೆ ಹೋಗ್ತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಡಿಸ್ಲೆಕ್ಸಿಯಾ ಅಂತ ವಿಶೇಷ ಕಲಿಕೆಯ ಅಸಮರ್ಥತೆ, ಇದು ಓದುವಂತಹ ಮತ್ತು ಬರೆಯುವಿಕೆಗೆ ಆಗ್ತಕ್ಕಂತಹ ಒಂದು ತೊಂದರೆಯನ್ನು ಇಂಡಿಕೇಟ್ ಮಾಡುತ್ತೆ, ಎಸ್ಪೆಷಲಿ ಓದುವಂತಹ ಮತ್ತು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ತೊಂದರೆ. ಹಾಗಾಗಿ ಇಲ್ಲಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾಬಿಲಿಟಿ ಅಂತ ಬಂದಾಗ ಆಪ್ಷನ್ ಬಿ ಡಿಸ್ಲೆಕ್ಸಿಯಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ, ವಿಚ್ ಆಫ್ ದ ಫಾಲೋವಿಂಗ್ ವುಡ್ ಬಿ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವೇ ಟು ಎನ್ಕರೇಜ್ ಡಿಸ್ಅಡ್ವಾಂಟೇಜ್ಡ್ ಚಿಲ್ಡ್ರನ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ಡಿಸ್ಅಡ್ವಾಂಟೇಜ್ಡ್ ಚಿಲ್ಡ್ರನ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ ಅಂತ ಇದೆ. ಶಾಲೆಗೆ ನಿಯಮಿತವಾಗಿ ಹಾಜರಾಗೋದಕ್ಕೆ ಪ್ರೋತ್ಸಾಹಿಸಲು ಇರುವಂತಹ ಒಂದು ಅತ್ಯುತ್ತಮ ವೇ ಅಥವಾ ಅತ್ಯುತ್ತಮ ರೀತಿ ಯಾವುದು ಅನ್ನೋದು. ಆಪ್ಷನ್ ನೋಡಿ, ಇಲ್ಲಿ ಪೇಯಿಂಗ್ ₹5 ಪರ್ ಡೇ ಟು ಅಟ್ರಾಕ್ಟ್ ಚಿಲ್ಡ್ರನ್, ಪ್ರತಿದಿನ ₹5 ಕೊಡಬೇಕು ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಶಾಲೆಗೆ ಬರೋ ಥರ ಅಂತ. ಆಪ್ಷನ್ ಬಿ ಓಪನಿಂಗ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ವಸತಿ ಶಾಲೆಯನ್ನು ಓಪನ್ ಮಾಡಬೇಕಂತ. ಆಪ್ಷನ್ ಸಿ ನಾಟ್ ಅಲೋವಿಂಗ್ ಚಿಲ್ಡ್ರನ್ ಟು ಅಟೆಂಡ್ ಸ್ಕೂಲ್ ಮೇ ಬಿ ಮೇಡ್ ಅ ಲೀಗಲಿ ಪನಿಷಬಲ್ ಆಫೆನ್ಸ್, ಶಾಲೆಗೆ ಹಾಜರಾಗದಿದ್ದರೆ ಸಾಮಾನ್ಯವಾಗಿ ಕಾನೂನು
ಕಾನೂನುಬದ್ಧವಾಗಿ ಶಿಕ್ಷಣೀಯ ಅಪರಾಧ, ಅಂದರೆ ಕೆಲವೊಂದು ಪನಿಷ್ಮೆಂಟನ್ನು ಕೊಡಬೇಕು ಅಂತ. ಸೊ ಆಪ್ಷನ್ ಡಿ ನೋಡಿ, ಅ ಚೈಲ್ಡ್ ಕಲೆಕ್ಟರ್ ಎಂಪ್ಲಾಯ್ಡ್ ಬೈ ದ ಸ್ಕೂಲ್ ಮಸ್ಟ್ ಬ್ರಿಂಗ್ ಚಿಲ್ಡ್ರನ್ ಫ್ರಮ್ ದೇರ್ ಹೋಮ್ಸ್ ಎವ್ರಿ ಡೇ. ಅಂದರೆ ಶಾಲೆಯಿಂದ ತನ್ನ ಮನೆಗೆ ಪ್ರತಿದಿನ ಐಚ್ಛಿಕವಾಗಿ ಚೈಲ್ಡ್ ಕಲೆಕ್ಟರ್ನ ತರಬೇಕು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು, ಆಪ್ಷನ್ ಬಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಏನು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ, ವಸತಿ ಶಾಲೆಯನ್ನು ಓಪನ್ ಮಾಡಬೇಕಂತ. ಸೊ ಶಾಲೆಗೆ ಹಾಜರಾಗೋದಕ್ಕೆ ಮಕ್ಕಳು ಜಾಸ್ತಿ ಬರಬೇಕು ಅಂತಂದರೆ ಮಕ್ಕಳಿಗೆ ಒಂದು ಸುಲಭ ಪ್ರವೇಶ ಮತ್ತು ಸುರಕ್ಷಿತ ಮತ್ತು ಸಮರ್ಥ ಒಳಾಂಗಣ ತಾಣ ಪ್ರೊವೈಡ್ ಮಾಡಬೇಕಾಗತ್ತೆ. ವಸತಿ ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿದ್ದಾವೆ, ವಂಚಿತ ಕುಟುಂಬಗಳಿಂದ ಬಂದಂತಹ ಮಕ್ಕಳಿಗೆ ಉತ್ತಮ ಪ್ರವೇಶದ ಅವಕಾಶ ನೀಡ್ತಾ ಹೋಗುತ್ತೆ, ನಿಯಮಿತವಾಗಿ ಓದು ಮುಂದುವರಿಸೋದಕ್ಕೆ ಸಹಾಯ ಮಾಡ್ತವೆ. ಸೊ ಇನ್ನು ವಿಭಾಗ ಶಿಕ್ಷಣ ನೀತಿಗಳು ಸಾಮಾನ್ಯವಾಗಿ ಈ ರೀತಿಯಾದಂತಹ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತವೆ. ಆ್ಯಂಡ್ ಆಪ್ಷನ್ ಎ, ಸಿ ಆ್ಯಂಡ್ ಡಿ ಏನಿದೆ, ಸಮರ್ಥ ಅಥವಾ ಶೈಕ್ಷಣಿಕವಾಗಿ ಇದನ್ನು ನಾವು ಸೂಕ್ತ ಅಲ್ಲ ಅಂತ ಡಿಸೈಡ್ ಮಾಡ್ತೀವಿ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಕ್ರಿಯೇಟಿವಿಟಿ ಈಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಯ ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕೆಳಗಿನವುಗಳಲ್ಲಿ ಸೃಜನಶೀಲತೆಯ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನೋದು. ಸೊ ಆಪ್ಷನ್ 1 ನೋಡಿ, ಇಂಟೆಲಿಜೆಂಟ್ ಚಿಲ್ಡ್ರನ್ ಮೈಟ್ ಬಿ ಕ್ರಿಯೇಟಿವ್ ಬಟ್ ದ ವೈಸ್ ವರ್ಸ ಇಸ್ ನಾಟ್ ಕರೆಕ್ಟ್ ಅಂತ ಇದೆ. ಆಪ್ಷನ್ ಬಿ, ದೇ ಆರ್ ವೆರಿ ಸೋಷಿಯಲ್ ಇನ್ ಪರ್ಸನ್ ರಿಲೇಷನ್ಸ್ ಅಂತ ಇದೆ, ಅಂದರೆ ವೈಯಕ್ತಿಕ ಸಂಬಂಧಗಳಲ್ಲಿ ತುಂಬಾ ಸಾಮಾಜಿಕರಾಗಿರ್ತಾರೆ, ಸೋಷಿಯಲ್ ಆಗಿರ್ತಾರೆ ಅವರು ಅಂತ. ಆಪ್ಷನ್ ಸಿ, ದೇ ಆರ್ ರಿಸ್ಕ್ ಟೇಕರ್ಸ್ ಎಂಥೋಸಿಯಾಸ್ಟಿಕ್ ಅಂತ ಇದೆ, ಆ್ಯಂಡ್ ಡೆಡಿಕೇಟೆಡ್ ಟು ದ ಪರ್ಸ್ಯೂಟ್ ಆಫ್ ದೇರ್ ಓನ್ ಐಡಿಯಾಸ್ ಅಂತ. ಅಂದರೆ ಅವರು ಅಪಾಯವನ್ನು ತಪ್ಪಿಸುವವರೆಲ್ಲ ಹುರಿದುಂಬಿತರು ಮತ್ತು ತಮ್ಮ ಆಲೋಚನೆಗಳ ಒಂದು ಹಿನ್ನೆಲೆಯಲ್ಲಿ ನಿರ್ಧರಿತರಾಗಿರ್ತಾರೆ ಅಂತ. ಆ್ಯಂಡ್ ಆಪ್ಷನ್ ಡಿ, ನನ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಬಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ದೇ ಆರ್ ವೆರಿ ಸೋಷಿಯಲ್ ಇನ್ ಪರ್ಸನಲ್ ರಿಲೇಷನ್ಸ್ ಅಂತ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಕ್ಸಸ್ಫುಲ್ ಇನ್ಕ್ಲೂಷನ್ ರಿಕ್ವೈರ್ಸ್ ದ ಫಾಲೋವಿಂಗ್ ಎಕ್ಸೆಪ್ಟ್ ಅಂತ ಕೇಳಿದ್ದಾರೆ. ಸೊ ಯಶಸ್ವಿ ಸರ್ವ ಸಮಾವೇಶ ಒಳಗೊಂಡಿರುವಿಕೆಗೆ ಕೆಳಗಿನವುಗಳಲ್ಲಿ ಯಾವುದು ಬೇಕಾಗಿರೋದಿಲ್ಲ. ಆಪ್ಷನ್ ಎ, ಕೆಪಾಸಿಟಿ ಬಿಲ್ಡಿಂಗ್, ಸಾಮರ್ಥ್ಯ ನಿರ್ಮಾಣ. ಆಪ್ಷನ್ ಬಿ, ಸೆನ್ಸಿಟೈಸೇಷನ್, ಸಂವೇದನೆ. ಆಪ್ಷನ್ ಸಿ, ಸಗ್ರಿಗೇಷನ್, ಬೇರ್ಪಡಿಸೋದು. ಆಪ್ಷನ್ ಡಿ, ಇನ್ವಾಲ್ವ್ಮೆಂಟ್ ಆಫ್ ಪೇರೆಂಟ್ಸ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಸಕ್ಸಸ್ಫುಲ್ ಇನ್ಕ್ಲೂಷನ್ ರಿಕ್ವೈರ್ಸ್ ದ ಫಾಲೋವಿಂಗ್ ಎಕ್ಸೆಪ್ಟ್ ಆಪ್ಷನ್ ಸಿ, ಸಗ್ರಿಗೇಷನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇನ್ಕ್ಲೂಸಿವ್ ಎಜುಕೇಷನ್ ಅಂತಂದರೆ ಎಲ್ಲ ಮಕ್ಕಳ ಒಂದು ಇನ್ಕ್ಲೂಡಿಂಗ್ ಡಿಸೇಬಲ್ ಮಕ್ಕಳನ್ನು ಸಹ ಒಂದು ಸಾಮಾನ್ಯ ಶೈಕ್ಷಣಿಕ ವ್ಯವಸ್ಥೆಯಲ್ಲಿಯೇ ಸೇರಿಸಿ ಶಿಕ್ಷಣವನ್ನು ಕೊಡೋದು, ಭೇದ ಭಾವ ಇಲ್ಲದೇನೆ. ಸೊ ಇದಕ್ಕಾಗಿ ಕೆಪಾಸಿಟಿ ಬಿಲ್ಡಿಂಗ್, ಸೆನ್ಸಿಟೈಸೇಷನ್, ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇದೆಲ್ಲವೂ ಕೂಡ ಬೇಕಾಗುತ್ತೆ. ಆದರೆ ಸಗ್ರಿಗೇಷನ್ ಅಂತಂದರೆ ಬೇರೆ ಬೇರೆ ಕ್ಲಾಸ್ ಮತ್ತು ಬೇರೆ ಬೇರೆ ಸಿಸ್ಟಮ್ಗಳಾಗಿ ಡಿವೈಡ್ ಮಾಡೋದು, ಇದು ಇನ್ಕ್ಲೂಸಿವ್ ಎಜುಕೇಷನ್ಗೆ ಆಪೋಸಿಟ್ ಆಗಿರೋದ್ರಿಂದ ಈ ಒಂದು ಆಪ್ಷನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಫ್ಯಾಕ್ಟರ್ ಫಾರ್ ಎ ಡಿಫ್ರೆಂಟ್ಲಿ ಏಬಲ್ಡ್ ಚೈಲ್ಡ್ ಅಂತ ಇದೆ. ಡಿಫ್ರೆಂಟ್ಲಿ ಏಬಲ್ಡ್ ಚೈಲ್ಡ್ ಅಂದರೆ ಈ ರೀತಿಯ ಮಕ್ಕಳಿಗೆ ಅತ್ಯಂತ ಪ್ರಮುಖ ಅಂಶ ಯಾವುದು ಅಂತ. ಸೊ ಆಪ್ಷನ್ಸ್ ನೋಡಿ, ಕಂಟ್ರೋಲಿಂಗ್ ಹಿಸ್ ಆರ್ ಹರ್ ಬಿಹೇವಿಯರ್ ಅಂದರೆ ವರ್ತನೆಯನ್ನು ಕಂಟ್ರೋಲ್ ಮಾಡೋದು. ಇಂಪ್ರೂವಿಂಗ್ ಹಿಸ್ ಗ್ರೇಡ್ಸ್ ಅಂದರೆ ಏನು ಅಂಕಗಳನ್ನು ಉತ್ತಮಗೊಳಿಸೋದು ಅಂದರೆ ಇಂಪ್ರೂವ್ ಮಾಡೋದು. ಆಪ್ಷನ್ ಸಿ, ಎನ್ಹ್ಯಾನ್ಸಿಂಗ್ ಹಿಸ್ ಆರ್ ಹರ್ ಸ್ಕಿಲ್ಸ್, ಕೌಶಲ್ಯಗಳನ್ನು ಹೆಚ್ಚಿಸೋದು. ಆಪ್ಷನ್ ಡಿ, ರಿಡ್ಯೂಸಿಂಗ್ ಹಿಸ್ ಸಫರಿಂಗ್ ಅಂತಂದರೆ ದುಃಖವನ್ನು ಕಡಿಮೆ ಮಾಡೋದು, ಏನು ಸಮಸ್ಯೆಯಿಂದ ಏನೋ ಸಫರ್ ಆಗ್ತಿದ್ದಾರೆ ಅದನ್ನ ಕಡಿಮೆ ಮಾಡೋದು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ, ಎನ್ಹ್ಯಾನ್ಸಿಂಗ್ ಹರ್ ಸ್ಕಿಲ್ಸ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಟೀಚಿಂಗ್ ಮೆಥಡ್ಸ್ ಫಾರ್ ಗಿಫ್ಟೆಡ್ ಚಿಲ್ಡ್ರನ್ ಶುಡ್ ಪ್ರಮೋಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರತಿಭಾವಂತ ಮಕ್ಕಳಿಗೆ ಶಿಕ್ಷಣ ನೀಡ್ತಕ್ಕಂತಹ ಒಂದು ವಿಧಾನಗಳು ಯಾವುದನ್ನು ಉತ್ತೇಜಿಸಬೇಕು ಅಂತ. ಆಪ್ಷನ್ ಎ, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ಆಪ್ಷನ್ ಬಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಆಪ್ಷನ್ ಸಿ, ಎ ಆ್ಯಂಡ್ ಬಿ, ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ, ನನ್ ಆಫ್ ದ ಎಬೋ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಟೀಚಿಂಗ್ ಮೆಥಡ್ಸ್ ಆರ್ ಗಿಫ್ಟೆಡ್ ಚಿಲ್ಡ್ರನ್ ಶುಡ್ ಪ್ರಮೋಟ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋದು ಸರಿಯಾಗಿರುವಂತಹ ಒಂದು ಉತ್ತರ ಆಗುತ್ತೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಆಬ್ಜೆಕ್ಟಿವ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಆಬ್ಜೆಕ್ಟಿವ್ ಅಂದರೆ ಉದ್ದೇಶಗಳು ಅಥವಾ ಗುರಿ. ಇನ್ಕ್ಲೂಸಿವ್ ಎಜುಕೇಷನ್ನ ಒಂದು ಗುರಿ ಅಥವಾ ಉದ್ದೇಶಗಳು ಏನು ಅಂತ. ಆಪ್ಷನ್ಸ್ ನೋಡಿ, ಟು ಅನ್ಕವರ್ ಆ್ಯಂಡ್ ಮಿನಿಮೈಸ್ ಬ್ಯಾರಿಯರ್ ಟು ಲರ್ನಿಂಗ್ ಅಂತ ಇದೆ. ಕಲಿಕೆಯಲ್ಲಿನ ಅಡಚಣೆಗಳನ್ನು ಹುಡುಕಿ ಅದನ್ನು ಕಡಿಮೆ ಮಾಡುವುದು. ಆಪ್ಷನ್ ಬಿ, ಟು ಚೇಂಜ್ ಆಟಿಟ್ಯೂಡ್ಸ್, ಬಿಹೇವಿಯರ್ಸ್, ಟೀಚಿಂಗ್ ಮೆಥಡ್ಸ್, ಕರಿಕ್ಯುಲರ್ ಆ್ಯಂಡ್ ಎನ್ವಿರಾನ್ಮೆಂಟ್ಸ್ ಅಂತ. ಮನೋಭಾವ, ವರ್ತನೆ ಮತ್ತು ಟೀಚಿಂಗ್ನ ಒಂದು ಮೆಥಡ್ಸ್ ಆಗಿರ್ಬೋದು, ಪಠ್ಯಕ್ರಮ, ಇದೆಲ್ಲವನ್ನ ಬದಲಾವಣೆ ಮಾಡೋದು. ಆಪ್ಷನ್ ಸಿ, ಟು ಪ್ರಮೋಟ್ ಕಾನ್ಸ್ಟ್ಯಾಂಟ್ಲಿ ದ ಲೋಕಲ್ ಕಲ್ಚರ್ಸ್ ಆ್ಯಂಡ್ ಕಾಂಟೆಂಟ್ ಆಫ್ ವೇರಿಯಸ್ ಕಮ್ಯುನಿಟೀಸ್ ಆಫ್ ದ ಸೊಸೈಟಿ ಅಂತ ಇದೆ. ಸಮಾಜದ ವಿವಿಧ ಸಮುದಾಯಗಳ ಸ್ಥಳೀಯ ಸಂಸ್ಕೃತಿ ಮತ್ತು ವಿಷಯವನ್ನು ಉತ್ತೇಜಿಸೋದು. ಆ್ಯಂಡ್ ಆಪ್ಷನ್ ಡಿ, ಆಲ್ ದೀಸ್ ಅಂತ, ಇವೆಲ್ಲವೂ ಕೂಡ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಡಿ, ಆಲ್ ಆಫ್ ದ ಎಬೋ ಅಥವಾ ಇವೆಲ್ಲವೂ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅ ಟೀಚರ್ ಇನ್ ದ ಕ್ಲಾಸ್ ಶುಡ್ ಕೀಪ್ ದ ಪಿಚ್ ಆಫ್ ಹಿಸ್ ವಾಯ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ತರಗತಿಯಲ್ಲಿ ಶಿಕ್ಷಕ ತನ್ನ ಧ್ವನಿಯ ಪಿಚ್ಚನ್ನು ಹೇಗೆ ಇಟ್ಕೋಬೇಕು, ಹೇಗಿರಬೇಕು ಟೀಚರ್ಸ್ನ ವಾಯ್ಸ್ ಅಂತ. ಸೊ ಆಪ್ಷನ್ ಎ, ಹೈ ಎನಫ್, ಹೆಚ್ಚಿರಬೇಕು. ಆಪ್ಷನ್ ಬಿ, ಲೋ. ಆಪ್ಷನ್ ಸಿ, ಮಾಡರೇಟ್. ಆಪ್ಷನ್ ಡಿ, ಸಮ್ಟೈಮ್ ಲೋ ಆ್ಯಂಡ್ ಸಮ್ಟೈಮ್ ಹೈ ಅಂತ ಇದೆ. ಸೊ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ. ಮಾಡರೇಟ್ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಸೊ ಶಿಕ್ಷಕರು ಮಾತಾಡಬೇಕಾದ್ರೆ ಧ್ವನಿ ಪಿಚ್ ಬಹಳಷ್ಟು ಮಧ್ಯಮ ಆಗಿರಬೇಕು. ಇದು ಸ್ಪಷ್ಟವಾಗಿ ಕೇಳಿಸೋದಕ್ಕೆ, ಉತ್ತರ ಕೊಡೋದಕ್ಕೆ ಮತ್ತು ಮಕ್ಕಳ ಒಂದು ಗಮನವನ್ನು ಕಾಪಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ತುಂಬ ಕಿರ್ಚೋದ್ರಿಂದ ನಮಗೆ ನಾವೇ ಸ್ಟ್ರೆಸ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಮಾಡರೇಟ್, ಮಧ್ಯಮ ಏನು ಪಿಚ್ಚನ್ನು ಇಟ್ಕೊಂಡಿರಬೇಕು ಅನ್ನೋದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪ್ರೈಮರಿ ಫಂಕ್ಷನ್ ಆಫ್ ದ ಸ್ಕೂಲ್ ಆಸ್ ಎನ್ ಏಜೆಂಟ್ ಆಫ್ ಸೊಸೈಟಿ ಇಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಶಾಲೆಯ ಮೂಲ ಕಾರ್ಯ ಯಾವುದು ಅನ್ನೋದು. ಆಯಿತಾ. ಆಪ್ಷನ್ ಎ, ಮೇಂಟೈನ್ ಸ್ಕೂಲ್ ಸ್ಟೆಬಿಲಿಟಿ, ಸಾಮಾಜಿಕ ಸ್ಥಿರತೆಯನ್ನು ಉಳಿಸೋದು. ಆಪ್ಷನ್ ಬಿ, ಡೆವಲಪ್ ಆ್ಯನ್ ಅಡಿಕ್ವೇಟ್ ಲೆವೆಲ್ ಆಫ್ ವೆಕೇಷನಲ್ ಕಾಂಪಿಟೆನ್ಸ್ ಇನ್ ಚಿಲ್ಡ್ರನ್ ಅನ್ನೋದು. ಆಪ್ಷನ್ ಸಿ, ಪ್ರಿಪೇರ್ ದ ಚೈಲ್ಡ್ ಫಾರ್ ಲೈಫ್. ಆಪ್ಷನ್ ಡಿ, ಪ್ರೊವೈಡ್ ಚಿಲ್ಡ್ರನ್ ವಿತ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೇರ್ ಎನ್ವಿರಾನ್ಮೆಂಟ್ ಅಂತ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ, ಪ್ರಿಪೇರ್ ದ ಚೈಲ್ಡ್ ಫಾರ್ ಲೈಫ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಶಾಲೆಯ ಪ್ರಮುಖ ಕಾರ್ಯ ಅಂದರೆ ಮಕ್ಕಳ ಒಂದು ಭವಿಷ್ಯ, ಅವರ ಜೀವನಕ್ಕೋಸ್ಕರ ಕಲಿಕೆ, ಮೌಲ್ಯಗಳು, ಕೌಶಲ್ಯಗಳು ಮತ್ತು ಸಮಾಜಕ್ಕೆ ಹೊಂದಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯಗಳನ್ನ ಪ್ರೊವೈಡ್ ಮಾಡೋದು. ಹಾಗಾಗಿ ಪ್ರಿಪೇರ್ ದ ಚೈಲ್ಡ್ ಫಾರ್ ಲೈಫ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇನ್ ದ ಕಾಂಟೆಕ್ಸ್ಟ್ ಆಫ್ ಎಜುಕೇಷನ್ ಸೋಷಿಯಲೈಸೇಷನ್ ಮೀನ್ಸ್ ಡ್ಯಾಶ್ ಅಂತ. ಅಂದರೆ ಶಿಕ್ಷಣದ ಒಂದು ಸಂದರ್ಭದಲ್ಲಿ ಸಾಮಾಜೀಕರಣ ಅಂದರೆ ಏನು ಸಾಮಾಜೀಕರಣ ಅಥವಾ ಸೋಷಿಯಲೈಸೇಷನ್ ಅಂತಂದರೆ ಅನ್ನೋದು. ಆಪ್ಷನ್ ನೋಡಿ, ಆಲ್ವೇಸ್ ಫಾಲೋವಿಂಗ್ ಸೋಷಿಯಲ್ ನಾರ್ಮ್ಸ್. ಆಪ್ಷನ್ ಬಿ, ಅಡ್ಜಸ್ಟಿಂಗ್ ಆ್ಯಂಡ್ ಅಡಾಪ್ಟಿಂಗ್ ಟು ಸೋಷಿಯಲ್ ಎನ್ವಿರಾನ್ಮೆಂಟ್. ಆಪ್ಷನ್ ಸಿ, ರೆಸ್ಪೆಕ್ಟಿಂಗ್ ಎಲ್ಡರ್ಸ್ ಅಂಡ್ ಸೊಸೈಟಿ. ಆಪ್ಷನ್ ಡಿ, ನನ್ ಆಫ್ ದೀಸ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ ಬಿ, ಅಡ್ಜಸ್ಟಿಂಗ್ ಆ್ಯಂಡ್ ಅಡಾಪ್ಟಿಂಗ್ ಟು ಸೋಷಿಯಲ್ ಎನ್ವಿರಾನ್ಮೆಂಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಶಿಕ್ಷಣದಲ್ಲಿ ಎಜುಕೇಷನ್ ಅಂತ ಬಂದಾಗ ಸೋಷಿಯಲೈಸೇಷನ್ ಅಂತಂದರೆ ವ್ಯಕ್ತಿ ತನ್ನ ಸುತ್ತಲಿನ ಸಮಾಜಕ್ಕೆ ಹೊಂದಿಕೊಳ್ತಕ್ಕಂತಹ ಮತ್ತು ಅದರ ಒಂದು ಆಚರಣೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಾಸೆಸ್ ಆಗಿರುತ್ತೆ. ಸೊ ಇದು ಕೇವಲ ನಿಯಮಗಳನ್ನು ಅನುಸರಿಸೋದು ಮಾತ್ರ ಅಲ್ಲ, ಸಾಮಾಜಿಕ ಪರಿಸರದಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಸಂವಹನವನ್ನು ಬೆಳೆಸೋದಕ್ಕೆ ಸಹ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ, ಇನ್ಕ್ಲೂಸಿವ್ ಎಜುಕೇಷನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಸಹಕಾರ ಶಿಕ್ಷಣ ಅಂತ. ಸೊ ಆಪ್ಷನ್ಸ್ ನೋಡಿ, ಸೆಲೆಬ್ರೇಟ್ಸ್ ಡೈವರ್ಸಿಟಿ ಇನ್ ದ ಕ್ಲಾಸ್ ರೂಮ್, ತರಗತಿಯಲ್ಲಿ ವಿಭಿನ್ನತೆಯನ್ನು ಆಚರಣೆ ಮಾಡೋದು ಅನ್ನೋದು. ಆಪ್ಷನ್ ಬಿ, ಎನ್ಕರೇಜಸ್ ಸ್ಟ್ರಿಕ್ಟ್ ಅಡ್ಮಿಷನ್ಸ್ ಪ್ರೊಸೀಜರ್ಸ್. ಆಪ್ಷನ್ ಸಿ, ಇನ್ಕ್ಲೂಡ್ಸ್ ಇಂಡಾಕ್ಟ್ರಿನೇಷನ್ ಆಫ್ ಫ್ಯಾಕ್ಟ್ಸ್. ಆಪ್ಷನ್ ಡಿ, ಇನ್ಕ್ಲೂಡ್ಸ್ ಟೀಚರ್ಸ್ ಫ್ರಮ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಇನ್ಕ್ಲೂಸಿವ್ ಎಜುಕೇಷನ್, ಆಪ್ಷನ್ ಎ, ಸೆಲೆಬ್ರೇಟ್ ಡೈವರ್ಸಿಟಿ ಇನ್ ದ ಕ್ಲಾಸ್ ರೂಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ತರಗತಿಯಲ್ಲಿ ವಿಭಿನ್ನತೆಯನ್ನು ಆಚರಿಸುತ್ತೆ. ಸಮಾವೇಶ ಶಿಕ್ಷಣ ಅಂತ ಬಂದಾಗ ವಿಭಿನ್ನ ಹಿನ್ನೆಲೆ, ಸಾಮರ್ಥ್ಯ ಮತ್ತು ಅಗತ್ಯಗಳ ಮಕ್ಕಳಿಗೆ ಒಟ್ಟಿಗೆ ಕಲಿತಕ್ಕಂತಹ ಒಂದು ಅವಕಾಶವನ್ನು ಪ್ರೊವೈಡ್ ಮಾಡೋದು. ಸೊ ಇಲ್ಲಿ ಇದನ್ನು ಹೊಸ ಸಂವಹನ ಮತ್ತು ಬಲವಾದ ಕಲಿಕೆಯ ಅವಕಾಶವಾಗಿ ಇದು ಪರಿಗಣಿಸಲಾಗುತ್ತೆ. ಹಾಗಾಗಿ ಇನ್ಕ್ಲೂಸಿವ್ ಎಜುಕೇಷನ್ ಸೆಲೆಬ್ರೇಟ್ಸ್ ಡೈವರ್ಸಿಟಿ ಇನ್ ದ ಕ್ಲಾಸ್ ರೂಮ್ ಅನ್ನೋದು ಆನ್ಸರ್ ಅಂತ ಹೇಳ್ಬೋದು.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.